ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಈ ಒಂದು SSP ಸ್ಕಾಲರ್ಶಿಪ್ ಅರ್ಜಿ ಆಹ್ವಾನ ಆಗಿದೆ. ಈ ಒಂದು SSP ಸ್ಕಾಲರ್ಶಿಪ್ಗಳನ್ನು ಯಾವ್ಯಾವ ಇಲಾಖೆಯು ಯಾವೊಂದು ಕೊನೆಯ ದಿನಾಂಕ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದು ಡೇಟ್ಗಳು ಕ್ಲೋಸ್ ಆಗಿದ್ದಾವೆ, ಇನ್ನು ಕೆಲವು ಇಲಾಖೆಯ ಒಂದು ಅರ್ಜಿಗಳು ಪ್ರಾರಂಭದಲ್ಲಿದ್ದಾವೆ. ಅವು ಯಾವ್ಯಾವ ಅಂತ ಇವಾಗ ನೋಡ್ತಾ ಹೋಗೋಣ. SSP ಪೋರ್ಟಲಲ್ಲಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಓಪನ್ ಆಗುತ್ತೆ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಕೇರ್ ಅಂತಿದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಕೊಟ್ಟಿದ್ದಾರೆ. ಈ ಒಂದು OBC ವಿದ್ಯಾರ್ಥಿಗಳದು 30/9/2025 ಲಾಸ್ಟ್ ಡೇಟ್ ಇದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆದು. ಅದೇ ರೀತಿಯಾಗಿ ಆರ್ಯವೈಶ್ಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವವರು 30/11/2025 ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನೊಂದು 2 ತಿಂಗಳ ಅವಕಾಶ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2025 ಅಂತ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇವು 3 ಮಾತ್ರ ಇಲಾಖೆ ಮಾತ್ರ ಓಪನ್ ಇದೆ. SC/ST ಓಪನ್ ತೋರಿಸ್ತಾ ಇಲ್ಲ ಮತ್ತು ಮೈನಾರಿಟಿ ಕೂಡ ತೋರಿಸ್ತಾ ಇಲ್ಲ. ಸೊ ಅವು ಯಾಕೆ ಅಂತ ಗೊತ್ತಿಲ್ಲ. ಸೊ ಓಪನ್ ಆಗಿತ್ತು ಮತ್ತು ಕ್ಲೋಸ್ ಆಗಿದ್ದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮುಂಚೆ ತೋರಿಸ್ತಾ ಇತ್ತು, ಬಟ್ ಇವಾಗ ತೋರಿಸ್ತಾ ಇಲ್ಲ. ನಿಮಗೆ SC/STದು ಮಾಹಿತಿ ಬೇಕು, ನಿಖರವಾಗಿ ಯಾವತ್ತು ಕೊನೆಯ ದಿನಾಂಕ ಇದೆಯಾ ಮತ್ತು ಮೈನಾರಿಟಿದು ನಿಮಗೆ ಕೊನೆಯ ದಿನಾಂಕ ಯಾವತ್ತಿದೆಯಾ ಅಂತ ಗೊತ್ತಾಗಬೇಕಂದ್ರೆ ಕೆಳಗಡೆ ಅವರು ಹೆಲ್ಪ್ಲೈನ್ ನಂಬರು ಸಪ್ರೇಟಾಗಿ ಮಾಡಿದ್ದಾರೆ. ಆ ಇಲಾಖೆಯ ಆ ಒಂದು ನಂಬರನ್ನು ಕೊಟ್ಟಿದ್ದಾರೆ, ಇಲ್ಲಿ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ ನೋಡಿ. ನೀವು ಈ ನಂಬರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ನಿಮ್ಮ ಒಂದು ಇಲಾಖೆಯ ಕೊನೆಯ ದಿನಾಂಕ ಯಾವತ್ತು ಅರ್ಜಿ ಸಲ್ಲಿಸೋಂತ ಕೊಟ್ಟಿದ್ದಾರೆ. ಸಹಾಯವಾಣಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಬಗ್ಗೆ, ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಬೇಕು ಪರ್ಟಿಕ್ಯುಲರ್ ಆಗಿ ಅಂದರೆ ಇದಕ್ಕೆ ಕ್ಲಿಕ್ ಮಾಡಿ. ಅಂದರೆ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ ನೋಡಿ. ಈ ಒಂದು ನಂಬರಿಗೆ ಕರೆ ಮಾಡಿ, 1902 ನಂಬರ್ಗೆ ಕರೆ ಮಾಡಿದರೆ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಇನ್ನು ಇಲಾಖೆ ಬಗ್ಗೆನೇ ಮಾಹಿತಿ ಬೇಕು, ಇಲಾಖೆಗೆ ಕಾಲ್ ಮಾಡಿ ಕೇಳ್ತೀವಿ ಅಂದರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ನೀವು SC ವಿದ್ಯಾರ್ಥಿಗಳಾಗಿದ್ದರೆ ಈ ಒಂದು ನಂಬರಿಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಕೊನೆಯ ದಿನಾಂಕ ಆಗಿರ್ಬೋದು ಅಥವಾ ಇನ್ನಿತರ ಮಾಹಿತಿಯನ್ನು ಪಡ್ಕೋಬೋದು. ಪರಿಶಿಷ್ಟ ಪಂಗಡ ST ವಿದ್ಯಾರ್ಥಿಗಳಾಗಿದ್ದರೆ ಈ ಒಂದು ನಂಬರಿಗೆ ಕರೆ ಮಾಡ್ಬೋದು. ಆ ನಂಬರಿಗೆ ಕರೆ ಮಾಡಿ ಮತ್ತು ಕೆಳಗಡೆ ಇಮೇಲ್ ID ಕೂಡ ಕೊಟ್ಟಿದ್ದಾರೆ, ಇದಕ್ಕೆ ಮೇಲ್ ಮಾಡಿ ಮಾಹಿತಿಯನ್ನು ಕೂಡ ಪಡ್ಕೋಬೋದು. ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ನಂಬರ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆದು ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಲಾಸ್ಟ್ ಡೇಟ್ ಯಾವಾಗ ಅಂತ ತಿಳ್ಕೊಳ್ಳಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದೆಯಲ್ಲ, ಈ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ OBCದು. ಈ ಒಂದು ನಂಬರಿಗೆ ಕರೆ ಮಾಡಿ, OBCದು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಯಾವತ್ತು ಲಾಸ್ಟ್ ಡೇಟ್ ಅಂತ. ಸೊ ಇದಕ್ಕೆ ಏನು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋ ಅವಶ್ಯಕತೆ ಇಲ್ಲ. ಸೊ ಈ ಒಂದು SC/ST ಮೈನಾರಿಟಿ ಇಲಾಖೆಯದ್ದು ಲಾಸ್ಟ್ ಡೇಟ್ ತಿಳ್ಕೊಬೇಕಂದ್ರೆ ಈ ನಂಬರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಮತ್ತು ಸ್ಕಾಲರ್ಶಿಪ್ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ, ಏನೋ ಎರರ್ ಆಗ್ತಾಯಿದ್ರೆ, ಪ್ರಾಬ್ಲಮ್ ಆಗ್ತಾಯಿದ್ರೆ ಈ ಒಂದು 1902 ನಂಬರ್ಗೆ ಕರೆ ಮಾಡಿ ಸ್ಕಾಲರ್ಶಿಪ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಪ್ರೀ ಮೆಟ್ರಿಕ್ಕು ಮತ್ತು ಒಂದು ಪೋಸ್ಟ್ ಮೆಟ್ರಿಕ್ಕು 2 ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೀನಿ. ಪ್ರತಿ ವರ್ಷ ನಾನು ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ SSP ಸ್ಕಾಲರ್ಶಿಪ್ದು. ಸೊ ಈ ವರ್ಷವೂ ಕೂಡ ಅರ್ಜಿ ಹಾಕಿ ನಿಮಗೆ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಪ್ರತಿ ಸಲ ಸ್ವಲ್ಪ ಏನಾದರೂ ವ್ಯತ್ಯಾಸ ಇದ್ದೇ ಇರುತ್ತೆ ಅಪ್ಲಿಕೇಶನ್ ಹಾಕುವಾಗ. ಸೊ ಇವಾಗ OTR ಅಂತ ಮಾಡಿದ್ದಾರೆ, ಒನ್ ಟೈಮ್ ರಿಜಿಸ್ಟ್ರೇಷನ್. ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಕೂಡ ನಾನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. NSP ಒಂದು ಪೋರ್ಟಲಲ್ಲಿ ಮಾಡಬೇಕಾಗಿರುತ್ತೆ OTR. ಸೊ ಅದು ನಮ್ಮ CSCನಲ್ಲಿ ಕೊಟ್ಟಿದ್ದಾರೆ, ಗ್ರಾಮೋನ್ ಬೆಂಗಳೂರಲ್ಲಿ ಕೊಟ್ಟಿಲ್ಲ. ಅದನ್ನು ಓನ್ಲಿ ಒಂದು CSCನಲ್ಲಿ ಕೊಟ್ಟಿದ್ದಾರೆ. ಮತ್ತು ನಾರ್ಮಲ್ ಆಗಿ ವಿದ್ಯಾರ್ಥಿಗಳು ಪೋರ್ಟಲ್ಗೆ ಹೋಗಿ ಮಾಡ್ಕೋಬೋದು, ಅಥವಾ ಒಂದು ಆ್ಯಪ್ ಕೊಟ್ಟಿದ್ದಾರೆ. ಆ ಆ್ಯಪಲ್ಲಿ ಕೂಡ ನಿಮಗೆ ಒಂದು OTR ಮಾಡ್ಕೋಬಂತ ಕೊಟ್ಟಿದ್ದಾರೆ. ಆ OTR ನಂಬರ್ ಬರುತ್ತೆ. ಅಪ್ಲಿಕೇಶನ್ ಹಾಕುವಾಗ ಆ OTR ನಂಬರ್ ಹಾಕಿ ನೀವು ಅಪ್ಲಿಕೇಶನನ್ನು ಹಾಕೋದಿರುತ್ತೆ. ಹಾಗಾಗಿ ಒನ್ ಟೈಮ್ ರಿಜಿಸ್ಟ್ರೇಷನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ OTRದು ವೆಬ್ಸೈಟ್ ಬೇಕಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. NSP OTR ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ, NSP OTR ನೋಂದಣಿ ಮಾಡಲು ಕ್ಲಿಕ್ ಮಾಡಿ ಅಂತ. SSP ಸ್ಕಾಲರ್ಶಿಪ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಶೋ ಆಗಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ಡೈರೆಕ್ಟಾಗಿ ಈ ಒಂದು NSP ಪೋರ್ಟಲ್ಗೆ ಓಪನ್ ಆಗುತ್ತೆ. ಅಲ್ಲಿ ನೀವು ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಸದ್ಯಕ್ಕೆ ಇದಿಷ್ಟು ಈ ಒಂದು SSP ಸ್ಕಾಲರ್ಶಿಪ್ನ ಒಂದು ಕೊನೆಯ ದಿನಾಂಕಗಳು ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇದರ ರಿಲೇಟೆಡ್ ಆಗಿ ಏನಾದರೂ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.